ಕರ್ನಾಟಕದ ಧಾರವಾಡ ಹೆಸರಿಗೆ ವಿದ್ಯಾಕಾಶಿ. ಆದರೆ ಈ ವಿದ್ಯಾಕಾಶಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವಕಾಶ ಹೆಂಗಿದೆ, ಅಲ್ಲಿನ ವ್ಯವಸ್ಥೆಗಳು ಹೆಂಗಿದೆ ನೋಡ್ತಾ ಹೋದ್ರೆ ವಿದ್ಯಾಕಾಶಿಯೇ ಇದು ಅಂತ ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೆ. ವಿದ್ಯಾಕಾಶಿಯಲ್ಲೇ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಘ್ನ ಇದೆ. ಕೈ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಕ್ಷೇತ್ರ, ಆ ಕ್ಷೇತ್ರದಲ್ಲಿರುವ ಅವ್ಯವಸ್ಥೆಯನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ. ಉಸ್ತುವಾರಿ ಸಚಿವರು ಸಂತೋಷ್ ಲಾಡು ನೋಡಿ ಸರ್, ಇಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಅಂಗನವಾಡಿ ನಡೀತಾ ಇದೆ. ಅಂಗನವಾಡಿ ಕಟ್ಟಡ ಎಷ್ಟಿದೆ, ಅಲ್ಲಿರೋ ಮಕ್ಕಳ ಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾ? ಆ ಕಟ್ಟಡದ ಒಳಗೆ ಹೋಗಿ ನೋಡಿ ಗೊತ್ತಾಗುತ್ತೆ. 30 ಮಕ್ಕಳು ಆ ಜಾಗದಲ್ಲಿ ಪಾಠ ಕಲಿತಿದ್ದಾವೆ, ಅದೇ ಜಾಗದಲ್ಲಿ ಊಟ ಮಾಡ್ತಿದ್ದಾವೆ. ಅಲ್ಲಿ ಆ 30 ಮಕ್ಕಳು ಅಟ್ ಎ ಟೈಮ್ ಬಂದ್ರೆ ಕೂರಕ್ಕೂ ನಿಲ್ಲಕ್ಕೂ ಜಾಗನೇ ಇಲ್ಲ. ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ ಸರ್ಕಾರ ನಿರುತ್ಸಾಹನ ಅಥವಾ ತಾತ್ಸಾರನ, ಏನಾಗಬೇಕು ನಮಗೆ ಅನ್ನುವಂಥ ಪ್ರಶ್ನೆನ. 30 ಮಕ್ಕಳು 30 ಅಂಗನವಾಡಿ ಮಕ್ಕಳು ಅಂಗನವಾಡಿಯಲ್ಲಿ ಓದ್ತಿದ್ದಾರೆ ಅಂತಂದ್ರೆ ಮಿನಿಮಮ್ ಅವ್ರು ಕುತ್ಕೊಳ್ಳೋದಕ್ಕಾದ್ರೂ ಜಾಗ ಬೇಕಲ್ಲ. ಅವ್ರು ಆಟ ಆಡೋದು ಬಿಡಿ, ಆಟ ಆಡೋದು ಎರಡನೇ, ಬಂದು ಕೂತ ಮೇಲೆ ಆಟ ಆಡೋದು, ಮಕ್ಕಳಿಗೆ ಕೂತ್ಕೊಳ್ಳೋದಕ್ಕೂ ಜಾಗ ಇಲ್ಲ ಅಂತಂದ್ರೆ ಇದು ಬಾಡಿಗೆ ಕಟ್ಟಡ. ಇದಕ್ಕೆ ಸರ್ಕಾರ ಬಾಡಿಗೆ ಕಟ್ಟುತ್ತೆ. ಆದರೆ ಆ ಕಟ್ಟಡ ಎಷ್ಟು ದೊಡ್ಡದಿದೆ, ಎಷ್ಟು ಜಾಗ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಗಾಯತ್ರಿ ಪಾಟೀಲ್ CDPO ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಗಾಯತ್ರಿ ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್, ಅಷ್ಟು ಸಣ್ಣ ಜಾಗದಲ್ಲಿ 30 ಮಕ್ಕಳು ಪಾಠ ಕಲಿಬೇಕು, ಅಲ್ಲಿ ಕೂತ್ಕೋಬೇಕು, ಆಟ ಆಡಬೇಕು ಅಂತಂದ್ರೆ ಸಾಧ್ಯ ಇದೆಯಾ ಮೇಡಮ್? ಕಷ್ಟ ಸರ್. ಬಟ್ ಆದ್ರೆ ಅಲ್ಲಿ ಈಗ ಅಕ್ರಮ ಸಕ್ರಮ ಜಾಗ ಅಲ್ಲಿ ಇರೋದೆಲ್ಲ ತುಂಬಾ ಚಿಕ್ಕ ಜಾಗ ಸರ್ ಅಲ್ಲಿರೋದು. ಅದ್ರಲ್ಲೇ ನಮಗೆ ಅವೈಲೇಬಲ್ ಇರ್ತಕ್ಕಂತ 3 ರೂಮ್ ಇರ್ತಕ್ಕಂತ ಅಂಗನವಾಡಿನ ನಾವು ರೆಂಟಿಗೆ ತಗೊಂಡ್ ಮಾಡ್ತಾ ಇದೀವಿ. ಅಲ್ಲಿ ನಿಯರ್ ಬೈ ಯಾವ್ದು ಶಾಲೆ ಮತ್ತೆ ಈ ತರದ್ ಯಾವ್ದು ಇಲ್ಲ ಸರ್ ನಮ್ಮಲ್ಲಿ. ಈಗ ಸರ್ಕಾರದ ರೂಲ್ಸ್ ಪ್ರಕಾರ ಸರ್ಕಾರಿ ಕಟ್ಟಡಕ್ಕೆ ಆದಷ್ಟು ನಾವು ಪ್ರಿಫರೆನ್ಸ್ ಕೊಡ್ತಾ ಇದೀವಿ. ಬಟ್ ಅಲ್ಲಿ ಯಾವ್ದು ಇಲ್ಲಕ್ಕೆ ಆಗ್ತಾ ಇದೆ. ಆ ವಿಷಯನ ನಾವು ಏರಿಯಾ ಕಾರ್ಪೊರೇಟರ್ ಗಮನಕ್ಕೂ ತಂದಿದೀವಿ ಸರ್. ಅವ್ರು ಇನ್ನೊಂದು ಏನಾದ್ರು ಅಲ್ಟರ್ನೇಟಿವ್ ಮಾಡಿ. ಸಚಿವರುಗಳಿಗೆ ಸರಿ ಇರೋ ಕಾರನ್ನೇ ಸೈಡ್ ಹಾಕಿ ಹೊಸ ಕಾರ್ ತಗೊಳ್ಳಿ ಅಂತ ಕೊಡೋ ಸರ್ಕಾರಕ್ಕೆ ಒಂದು 30 ಜನ ಸಣ್ಣ ಮಕ್ಕಳು, ಬಡ ಕಾರ್ಮಿಕರ ಮಕ್ಕಳು, ಕೂಲಿ ಮಾಡೋರ ಮಕ್ಕಳು ಓದಬೇಕು ಅಂತಂದಾಗ ಒಂದು ಕಟ್ಟಡ ಕೊಡೋದಕ್ಕಾಗೋದಿಲ್ವಾ? ಇಲ್ಲ ಸರ್, ಅವರು ಈಗ ಅಲ್ಲೊಂದು ನಿರುಪಯುಕ್ತ ಶೌಚಾಲಯ ಇದೆ, ಅದರಲ್ಲಿ ಅದನ್ನ ಡೆಮೊಲೇಷನ್ ಮಾಡ್ಕೊಂಡು ಒಂದು ಬೇರೆ ನಮಗೆ ಸ್ವಂತ ಜಾಗನೇ ಕೊಡ್ತೀವಿ ಅಂತ ಹೇಳಿದಾರೆ ಸರ್. ಯಾವಾಗ ಅಲ್ಲಿವರೆಗೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಏನು, ಅಲ್ಲಿವರೆಗೆ ಆ ಬಡ ಮಕ್ಕಳು ಓದೋದು ಎಲ್ಲಿ? ನೋಡಿ ಮೇಡಮ್, 30 ಮಕ್ಕಳಿದ್ದಾರೆ. ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಯಾರು ಇದಕ್ಕೆ ಜವಾಬ್ದಾರಿ ವಹಿಸ್ತೀರಿ? ಆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಹಿಸ್ತೀರಾ ಅಥವಾ ನೀವು ಅಧಿಕಾರಿಗಳು ವಹಿಸ್ತೀರಾ? ರಾಜ್ಯ ಸರ್ಕಾರ ವಹಿಸ್ತೀರಾ? ಯಾರು ವಹಿಸ್ತಾರೆ? ಇಲ್ಲ ಸರ್, ಅದಕ್ಕೋಸ್ಕರನೇ ಮೊನ್ನೆ ಅದನ್ನ ಪ್ರಯಾರಿಟಿ ಮೇಲೆ ಎಲ್ಲೆಲ್ಲಿ ಜಾಗ ಇದಾವ ಅದನ್ನ ನಮ್ಮ ನಿರ್ದೇಶನಾಲಯದಿಂದನೇ ಒಂದು ಸರ್ಕ್ಯುಲರ್ ಇತ್ತು. ಎಷ್ಟಾಗುತ್ತೋ ಅಷ್ಟು ಜಾಗನ ಐಡೆಂಟಿಫೈ ಮಾಡಿ ಆದಷ್ಟು ಅವಕ್ಕೆ ಸ್ವಂತ ಕಟ್ಟಡನೇ ಮಾಡ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿ ಇದೀವಿ ಸರ್. ಆದಷ್ಟು ಬೇಗ ಅದನ್ನ ಸರಿ ಮಾಡ್ಕೋತೀವಿ ಸರ್. ನೋಡಿ ಮೇಡಮ್, ನಿಮ್ಮ ಪ್ರಯತ್ನಕ್ಕೆ ಏನೇನು ಸಹಕಾರ ಬೇಕು ನಿಮಗೆ? ಏನು ಜನಪ್ರತಿನಿಧಿಗಳ ಕಿವಿ ಹಿಂಡೋ ಕೆಲಸನೋ ಅಥವಾ ಸರ್ಕಾರದ ಗಮನ ಸೆಳೆಯೋ ಕೆಲಸನೋ ಅದನ್ನ ನಾವು ಖಂಡಿತ ಮಾಡ್ತೀವಿ. ನಿಮಗೆ ಇಂಥದ್ದು ಆಗ್ತಿಲ್ಲ ಅಂತ ಹೇಳಿ ನಮಗೆ ಹೇಳಿ. ಆದರೆ ಕೇವಲ ಕಣ್ಣೊರೆಸೋದು ಅಥವಾ ಮುಂದೆ ತಳ್ತಾ ಬರೋದು ಮಾಡ್ತಾ ಇದ್ದೀವಿ ಅಂತ ಹೇಳಿ ಸಬೂಬು ಕೊಡೋ ಕೆಲಸಗಳನ್ನ ಆದಷ್ಟು ಅಧಿಕಾರಿಗಳು ಕಡಿಮೆ ಮಾಡಲಿ. ನೀವು ಮಾಡ್ತಿದ್ದೀರಿ ಅಂತಲ್ಲ, ಅಥವಾ ಇಂಥ ಶಾಲೆಗಳ ದುಸ್ಥಿತಿ ಕಾರಣ ಯಾರು ಅನ್ನೋ ಪ್ರಶ್ನೆಗಳು ಕೇಳಿದಾಗ ನಮ್ಮ ಕಣ್ಣು ಕಾಣೋದು ಅಧಿಕಾರಿಗಳೇ, ಅಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ. ಹಾಗಾಗಿ ನಿಮಗೆ ಪ್ರಶ್ನೆ ಮಾಡ್ತಿದ್ದೀವಿ. ನಾಳೆ ನಿಮಗೆ ಪ್ರಶ್ನೆ ಮಾಡೋ ರೀತಿಯಲ್ಲಿ ನೀವು ಇಟ್ಕೊಳ್ಬೇಡಿ. ಆದಷ್ಟು ಬೇಗ ಇದೆಲ್ಲ ಸುಸಜ್ಜಿತವಾಗಿ ಆಗಲಿ, ಅಷ್ಟೇ ನಮ್ಮ ಕಾಳಜಿ, ಅಷ್ಟೇ ನಮ್ಮ ಕಳಕಳಿ. ಎಸ್ ಸರ್, ಎಸ್ ಸರ್. ರೈಟ್, ಅದನ್ನ ಡೆಫಿನೆಟ್ಲಿ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ನಾವು ಸರಿ ಮಾಡ್ಕೋತೀವಿ ಸರ್ ಅದನ್ನ. ರೈಟ್, ನಮ್ಮ ಪ್ರತಿನಿಧಿ ಫಾಲೋ ಅಪ್ ಇರ್ತಾರೆ ಮೇಡಮ್. ಎಷ್ಟು ದಿನದಲ್ಲಿ ಆಗುತ್ತೆ, ಅದು ಹೇಗೆ ಆಗುತ್ತೆ ಅನ್ನೋದನ್ನ ನಾವು ಕೂಲಂಕುಷವಾಗಿ ಗಮನಿಸ್ತೀವಿ. ಥ್ಯಾಂಕ್ ಯು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ.